ಕೇವಲ 2 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ಬೆಳಿಗ್ಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಅನ್ನೋಂಥ ಟೈಮಲ್ಲಿ ತುಂಬ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಬ್ರೇಕ್ಫಾಸ್ಟ್ನ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ನಾನು ಮೊದಲಿಗೆ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನೀರಿನಲ್ಲಿ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ. ಆ ರಸವನ್ನು ಕೂಡ ನಾನು ಈ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸಾಲ್ಟನ್ನ ಬೇಕಾದಷ್ಟು ನೋಡಿ ಸೇರಿಸ್ಕೊಳ್ಳಿ. ಹಾಗೆ ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡ್ರ್, ಅದೇ ಸಾಂಬಾರು ಪೌಡ್ರನ್ನ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆ ಉಪ್ಪು ಹುಳಿ ಖಾರ ಪ್ರತಿ ಅನ್ನಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕು. ಆ ರೀತಿ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಲ್ಲಾದರೂ ಮಾಡ್ಬೋದು, ಅಥವಾ ಇನ್ಸ್ಟೆಂಟಾಗಿ ಅನ್ನ ಮಾಡಿಕೊಂಡು ಅದರಲ್ಲಿ ಬೇಕಾದರೂ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿದ್ರಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ನಂತರ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ತುಂಬಾ ಸಿಂಪಲ್ಲಾಗಿದೆ ಒಗ್ಗರಣೆ ಕೂಡ. ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕಿಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಸೇರಿಸಿ ಈ ಕಾಳುಗಳೆಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಈ ರೆಸಿಪಿನ ಮಾಡುವಾಗ ಹಾಗೆ ಬೇರೆ ರೆಸಿಪಿಗಳನ್ನ ಮಾಡುವಾಗಲೂ ಕೂಡ ಕಾಳುಗಳನ್ನ ಹಾಕಿದಾಗ ಕಾಳನ್ನ ಫ್ರೈ ಮಾಡ್ಕೋಬೇಕಾದಾಗ ಆದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಕಾಳುಗಳು ಬೇಯೋದಿಲ್ಲ, ಬೇಗನೆ ಕಪ್ಪಾಗಿಬಿಡುತ್ತೆ, ಹಸಿ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ 2 ಬೆಳ್ಳುಳ್ಳಿ ಹಾಗೆ 4 ಒಣಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಬೆಳ್ಳುಳ್ಳಿಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಇದನ್ನು ಲೋ ಫ್ಲೇಮ್ನಲ್ಲೇ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ. ಇವಾಗ ಇದಕ್ಕೆ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಮೊದಲಿಗೆ ರೈಸ್ಗೆ ಉಪ್ಪು ಹುಳಿ ಹಾಗೆ ಖಾರ ಎಲ್ಲವನ್ನು ಸೇರಿಸಿರೋದ್ರಿಂದ ಈ ಮಧ್ಯದಲ್ಲಿ ನಾವೇನು ಸೇರಿಸ್ಬೇಕಾಗಿಲ್ಲ, ಅದೇ ಎಲ್ಲ ಸಾಕಾಗುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ರೈಸ್ ಮಿಕ್ಸ್ ಮಾಡುವಾಗಲೂ ಕೂಡ ಲೋ ಫ್ಲೇಮ್ನಲ್ಲೇ ಇರಬೇಕು. ಹೈ ಫ್ಲೇಮ್ನಲ್ಲಿದ್ದರೆ ಅನ್ನ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೈಸ್ಲಿರ್ತಕ್ಕಂಥ ಆ ಖಾರದ ಪುಡಿದು ಘಾಟಿರುತ್ತಲ್ಲ ಅದು ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೀವಿ, ತಿಂಡಿ ಮಾಡೋದಕ್ಕೆ ಟೈಮ್ ಇಲ್ಲ, ತುಂಬ ಕ್ವಿಕ್ಕಾಗಿ ಮಾಡಬೇಕು ಅನ್ನೋಂಥ ಟೈಮ್ನಲ್ಲಿ ಈ ಒಂದು ಬ್ರೇಕ್ಫಾಸ್ಟು ತುಂಬಾ ಬೇಗನೆ ಆಗಿಬಿಡುತ್ತೆ. ಹಾಗೆ ಆಫೀಸ್ ವರ್ಕರ್ಸ್ಗಂತೂ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಆಗಿದೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ರೆಸಿಪಿ ರೆಡಿಯಾಗಿದೆ. ತುಂಬಾ ಕ್ವಿಕ್ಕಾಗುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.